ನಮಸ್ಕಾರ, ಲಿಯಾಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಸಿಂಪಲಾಗಿ ಸೂಪರ್ ಆಗಿರೋವಂಥ ಮೀನು ಸಾಂಬಾರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಒಂದು ಬೌಲ್ಗೆ 1 kg ಫಿಶ್ ಹಾಕ್ತಾ ಇದ್ದೀನಿ. ಅದಕ್ಕೆ ಅರ್ಧ ನಿಂಬೆ ಹಣ್ಣಿನ ಗಾತ್ರ ಹುಣಸೆ ಹಣ್ಣು ಕಿವುಚ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಹಾಕಿ ಕಲಸಿಟ್ಕೋತೀನಿ. ಇದು ಒಂದು ಅರ್ಧ ಗಂಟೆ ಹುಳಿ ಜೊತೆ ಮಿಕ್ಸ್ ಮಾಡಿ ಇಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡಿ. ಬೇಕಾಗಿರೋಂಥ ಪದಾರ್ಥಗಳು: 2 ಈರುಳ್ಳಿ ದಪ್ಪದು ಕಟ್ ಮಾಡಿರೋದು, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ, ಸಾಂಬಾರು ಪುಡಿ, ಇದೆಲ್ಲ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋತೀನಿ. 1-2 ಚಮಚ ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾದಿದೆ. ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಒಂದು ಅರ್ಧ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈ ಈರುಳ್ಳಿ ಫ್ರೈ ಆಗಿದೆ. ಅದಕ್ಕೆ ನುಣ್ಣಗೆ ರುಬ್ಬಿರುವಂಥ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಒಂದು ಅದಕ್ಕೆ ಮಾಡ್ಕೊಳ್ಳೋಣ. ನೀರಿನ್ನೂ ಬೇಕಾಗುತ್ತೆ ಸ್ವಲ್ಪ. ಮೀನು ಕಲಿಸುವಾಗಲೂ ಸ್ವಲ್ಪ ಹುಳಿ ಮತ್ತು ಉಪ್ಪು ಹಾಕಿದ್ದೀನಿ. ಈಗ ಎಷ್ಟು ಬೇಕು ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ. ಈಗ ಚೆನ್ನಾಗಿ ಕುದಿಯೋಕೆ ಬಿಡೋಣ. ಸಾಂಬಾರು ಚೆನ್ನಾಗಿ ಬೆಂದಿದೆ. ಹುಳಿ ಮತ್ತು ಉಪ್ಪಲ್ಲಿ ನೆನೆಸಿದಂಥ ಮೀನನ್ನ ಹಾಕ್ತಿದ್ದೀನಿ. ಈ ಮೀನು ಹಾಕಿದ್ಮೇಲೆ ಒಂದು 10 ನಿಮಿಷ ಕುದ್ರೆ ಸಾಕು. ಮೀನಿಗೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ, ಬಿಸಿನಲ್ಲೇ ಬೆಂದ್ಕೊಳುತ್ತೆ ಕಾವಿನಲ್ಲಿ. 10 ನಿಮಿಷ ಬೆಂದರೆ ಸಾಕು. ಮೀನು ಸಾರು ರೆಡಿ ಆಗುತ್ತೆ. ಈಗ ಮೀನು ಸಾಂಬಾರು ರೆಡಿ ಇದೆ. ಟೇಸ್ಟ್ ಮಾಡೋಣ ಬನ್ನಿ.